ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನವರಾತ್ರಿಗಳಲ್ಲಿ ಒಂದೊಂದು ದಿನವೂ ಕೂಡ ತುಂಬ ವಿಶೇಷವಾಗಿರುತ್ತೆ. ಗುರುವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗಿರುವ ಸಮಸ್ಯೆಗಳು, ನಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯ ದರಿದ್ರ ಎಲ್ಲವೂ ದೂರವಾಗುತ್ತೆ. ಯಾಕಂದರೆ ಈ ರೀತಿಯ ವಸ್ತುಗಳು ಅನ್ನೋದು ನಮಗೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ. ಅಡುಗೆ ಮನೆಯಲ್ಲಿ ಇರುವಂಥ ಈ ವಸ್ತುಗಳಿಗೆ ಅದರದೇ ಆದಂಥ ಒಂದು ಆ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಬಿಸಾಕುವಂಥ ಶಕ್ತಿ ಇರುತ್ತೆ. ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಅದು ಶಾಶ್ವತವಾಗಿ ಇರೋದಿಲ್ಲ ಸ್ನೇಹಿತರೆ. ಆದರೆ ಅದನ್ನು ಮಾಡಿಕೊಳ್ಳುವಂಥ ದಿನ ಮುಹೂರ್ತ ಸಮಯ ಅನ್ನೋದು ಇರುತ್ತೆ ನೋಡಿ, ಅದು ಬಹಳ ಚೆನ್ನಾಗಿರುತ್ತೆ. ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥ ಅತ್ಯದ್ಭುತವಾದ ಒಂದು ಪರಿಹಾರ. ನವರಾತ್ರಿಗಳಲ್ಲಿ ನಾವು ಒಂದೊಂದು ದಿನವೂ ಕೂಡ ದುರ್ಗಾದೇವಿಯನ್ನು ನಾನಾ ರೂಪದಲ್ಲಿ ಆ ತಾಯಿಯನ್ನು ಪೂಜಿಸುವಂಥದ್ದು. ಧೈರ್ಯ, ಆತ್ಮಸ್ಥೈರ್ಯ, ಕಷ್ಟ ಕಾರ್ಪಣ್ಯ ಇದ್ರೂ ಅದನ್ನು ಹೋಗಲಾಡಿಸೋದಕ್ಕೆ ತಾಯಿ ನಮಗೆ ಆತ್ಮಸ್ಥೈರ್ಯವನ್ನು ಕೊಡ್ತಾಳೆ, ಧೈರ್ಯವನ್ನು ಕೊಡ್ತಾಳೆ. ನಂಬಿಕೆಯಿಂದ ನಾವು ಮಾಡಿಕೊಂಡಾಗ ನಾವು ನಿಂತಿರುವ ಕೆಲಸಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಮಾಡ್ಕೊಳ್ಬಹುದು. 9 ದಿನಗಳಲ್ಲಿ ಈ ರೀತಿಯಾದಂಥ ಪರಿಹಾರಗಳನ್ನು ಒಂದು ಬಾರಿಯಾದರೂ ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಮನೆಯಲ್ಲಿ ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಒಂದು ಉತ್ಸಾಹ ಅನ್ನೋದು ಇರೋದಿಲ್ಲ. ರೀಸನ್ನು ನಮ್ಗೆ ಗೊತ್ತಿರೋದಿಲ್ಲ. ಯಾಕೋ ಮನಸ್ಸಿಗೆ ಒಂಥರ ಚೆನ್ನಾಗಿರೋದಿಲ್ಲ, ಕಸಿ ಬಿಸಿ ಅನ್ನಿಸ್ತಾ ಇರುತ್ತೆ. ಯಾರ ಮೇಲೆ ಆದರೂ ಕೋಪ ಮಾಡ್ಕೊಳ್ತಾ ಇರ್ತೀವಿ, ಸುಖ ಸುಮ್ಮನೆ ಜಗಳ ಮಾಡ್ತೀವಿ. ಕೆಲಸಕ್ಕೆ ಹೋದರೂ ಕೆಲಸದ ಜಾಗದಲ್ಲೂ ಕೂಡ ನಮಗೆ ಒಂದು ನಿಯಂತ್ರಣ ತಪ್ಪಿಕೊಂಡು ಹೆಂಗಂದರೆ ಹಂಗೆ ನಡ್ಕೊಳ್ತಾ ಇರ್ತೀವಿ. ಯಾಕೆ ಅಂದರೆ ಅದು ನಮಗೆ ಆ ನೆಗೆಟಿವ್ ಅನ್ನೋದು ಇದ್ದಾಗ ಏನಾಗುತ್ತೆ ಅಂದರೆ ನಾವು ಮಾಡ್ತಾ ಇರೋದೇ ಕರೆಕ್ಟು, ನಾವು ಏನು ಹೇಳ್ತೀವಿ ನೋಡಿ ಅದೇ ರೈಟು ಅಂತ ಅಂದ್ಕೊಳ್ತೀವಿ. ಆದರೆ ನಮಗೇನೆ ಗೊತ್ತಿಲ್ಲದೆ ಈ ರೀತಿಯ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಇದ್ದಾಗ ಮನೆಯಲ್ಲೂ ಕೆಲಸದಲ್ಲೂ ಅಥವಾ ನಾವು ಎಲ್ಲೇ ಹೋದ್ರೂ ಪ್ರಯಾಣ ಬೆಳೆಸಿದ್ರೂ ಕೂಡ ನಮಗೆ ಎಲ್ಲ ಕಡೆ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆ ನೆಮ್ಮದಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಹಾಗೂ ನಿಂತಿರುವ ಕೆಲಸಗಳನ್ನು ಪೂರ್ತಿಗೊಳಿಸ್ಕೊಳ್ಳೋದಕ್ಕೆ ಸ್ನೇಹಿತರೆ ಇದೆಲ್ಲವೂ ಕೂಡ ನಿಜವಾಗ್ಲೂ ಒಂದು ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಎಷ್ಟೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನಾವು ಕೇಳಿಕೊಂಡಿರುವ ಕೋರಿಕೆಗಳು ಅದನ್ನು ನೆರವೇರಿಸುವಂಥ ಎಲ್ಲ ರೀತಿಯ ಸೂಚನೆಗಳು ಅನ್ನೋದು ತಾಯಿ ನಮಗೆ ಕೊಟ್ಟೇ ಕೊಡ್ತಾಳೆ. ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ಈ ರೂಪದಲ್ಲಿ ನಿಮಗೂ ಕೂಡ ಸಿಕ್ಕಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕೆ ಯಾವ ರೀತಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನೋಡಿ. ನಾವು ಸಂಕಲ್ಪ ಅನ್ನೋದು ಬಹಳ ದೊಡ್ಡದಾಗಿರುತ್ತೆ. ಮನಸ್ಸಿಗೆ ದೃಢವಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ನಾವು ಮಾಡಬೇಕು, ಇದು ನಮ್ಮಿಂದ ಆಗುತ್ತೆ ಅಂತ ನಾವು ಮನಸ್ಸಿಗೆ ತಗೊಂಡಾಗ ಏನಾಗುತ್ತೆ, ಒಂದು ಪಾಸಿಟಿವ್ ಆದಂಥ ಒಂದು ಬಲ ಅನ್ನೋದು ನಮಗೆ ಬರುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ ನಾವು ನೆಗೆಟಿವನ್ನು ಜಾಸ್ತಿ ತಗೊಳ್ಬಾರ್ದು. ಪಾಸಿಟಿವ್ ಆಗಿ ತಗೊಂಡಾಗ ನಮಗೇನೆ ಗೊತ್ತಿಲ್ಲದೆ ಚೈತನ್ಯ ಅನ್ನೋದು ನಮ್ಮ ಮನಸ್ಸಲ್ಲಿ ನಮ್ಮ ದೇಹದಲ್ಲಿ ಉಟ್ಕೊಳ್ಳುತ್ತೆ. ಆಗ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಅದು ನಮಗೆ ಕಷ್ಟ ಅನಿಸೋದಿಲ್ಲ. ಇಷ್ಟೇ ತಾನೇ ಮಾಡ್ತೀವಿ ಬಿಡು, ಇದೇನು ದೊಡ್ಡದಲ್ಲ, ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ ನೋಡಿದ್ದೀವಿ, ಇದು ಬರೋದನ್ನು ನಾವು ಎದುರಿಸ್ತೀವಿ ಅನ್ನೋದು ನಮಗೆ ಧೈರ್ಯ ಬರುತ್ತೆ. ಇನ್ನು ನೀರು ಅನ್ನೋದು ಸ್ನೇಹಿತರೆ, ನಾವು ಏನು ಅಂದುಕೊಳ್ತೀವಿ, ಏನೆಲ್ಲ ನಮ್ಮ ಮನಸ್ಸಲ್ಲಿ ನಡೀತಾ ಇರುತ್ತೆ ಅದು ಸಕಾರಾತ್ಮಕವಾಗಿರಬಹುದು ನಕಾರಾತ್ಮಕವಾಗಿರಬಹುದು. ನೀರು ನಮ್ಮ ಮಾತುಗಳನ್ನು ಕೇಳುತ್ತೆ, ನಮ್ಮ ಮನಸ್ಸಿನ ಮಾತನ್ನು ಕೇಳುತ್ತೆ, ನಮ್ಮ ಆಲೋಚನೆಗಳನ್ನು ಅದು ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರನೇ ಒಳ್ಳೆ ಆಲೋಚನೆಗಳನ್ನು ಮಾಡಿ ನಮ್ಮ ಸಮಸ್ಯೆಗಳಿಗಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಶುದ್ಧವಾದಂಥ ಒಂದು ನೀರನ್ನು ತಗೊಳ್ಬೇಕು. ಗಾಜಿನ ಲೋಟದಲ್ಲಿ ಯಾರು ನಂಬಿಕೆಯಿಂದ ಸತತವಾಗಿ ಈ ರೀತಿಯಾದಂಥ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೋ ದೊಡ್ಡ ಪರಿವರ್ತನೆ ಅನ್ನೋದು ನಿಮಗೆ ಕಾದಿರುತ್ತೆ ಸ್ನೇಹಿತರೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಾಳುಮೆಣಸು ಸ್ವಲ್ಪ, ನೀವು ಎಷ್ಟಾದರೂ ತಗೊಳ್ಳಿ, ಕೌಂಟ್ ಮಾಡಿ ಏನು ತಗೊಳ್ಬೇಕು ಅಂತಿಲ್ಲ. ಕಲ್ಲುಪ್ಪು ಸ್ವಲ್ಪ ತಗೊಳ್ಬೇಕು, ಬೆಲ್ಲವನ್ನು ಸ್ವಲ್ಪ ತಗೊಳ್ಳಿ. ತುಂಡು ಬೆಲ್ಲ ಇದ್ದರೂ ತಗೊಳ್ಬಹುದು, ಪುಡಿ ಬೆಲ್ಲ ಇದ್ದರೂ ಕೂಡ ತಗೊಳ್ಬಹುದು, ತೊಂದರೆ ಇಲ್ಲ. ಈ ಕಾಳುಮೆಣಸು ಅನ್ನೋದು ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು, ಕಷ್ಟ ಕಾರ್ಪಣ್ಯಗಳನ್ನು, ನಮಗೆ ಶತ್ರುಗಳ ಭಯ ಇದ್ದರೆ ಆ ಶತ್ರುಗಳನ್ನು ಓಡಿಸುವಂತೆ ಇದು ಸಹಾಯ ಮಾಡುತ್ತೆ. ಹಾಗೂ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು. ಇದನ್ನು ನೀವು
ಉಪಯೋಗಿಸ್ಕೊಳ್ಳಿ. ಇನ್ನು ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಕ್ಕಿರುವಂಥ ಗರ್ಭಗುಡಿಯಲ್ಲೇ ಸಿಕ್ಕಿರುವಂಥದ್ದು. ನಾವು ಯಾವಾಗಲೂ ಅಷ್ಟೇ ಒಂದು ನೆಗೆಟಿವನ್ನು ಓಡಿಸೋದಕ್ಕೆ ದುಡ್ಡು ಕಾಸು ಅನ್ನೋದು ನಮ್ಮ ಕಡೆ ಇರೋದಕ್ಕೆ ನಾವು ಸುಖ ಸುಮ್ಮನೆ ಅದನ್ನು ಖರ್ಚು ಮಾಡದೆ ನೋಡಿ ಎಲ್ಲರೂ ದುಡಿತಾರೆ, ಆದರೆ ಆ ದುಡಿಬೇಕಾದ್ರೆ ಅದು ಜಾಸ್ತಿ ಸಂಬಳ ಬರ್ತಾ ಇಲ್ಲ, ಅದಕ್ಕೆ ನಮ್ಗೆ ಉಳಿತಾಯ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ. ಇಲ್ಲ ಸ್ನೇಹಿತರೆ, ನಾವು ಲಕ್ಷ ದುಡೀಲಿ 10,000 ದುಡೀಲಿ ಉಳಿತಾಯ ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಉಳಿತಾಯ ಅನ್ನೋದು ನಿಮಗೆ ಒಂದು 4 ಕಾಸು ನೀವು ಎತ್ತಿಟ್ರೆ ನಾಳಿನ ಜೀವನ ಅನ್ನೋದು ಚೆನ್ನಾಗಿರುತ್ತೆ. ಯಾವ ರೀತಿ ಎತ್ತಿಡೋದಕ್ಕೆ ಆಗೋದಿಲ್ಲ, ಎಲ್ಲ ಸುತ್ತು ನಮಗೆ ಕಷ್ಟಗಳೇ ಇದೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ. ಆಗ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಖರ್ಚುಗಳು ಅನ್ನೋದು ಕಡಿಮೆ ಬೀಳುತ್ತೆ ಸ್ನೇಹಿತರೆ. ತುಂಬ ಜನ ಖರ್ಚುಗಳಿಂದನೇ ನಮಗೆ ಈ ರೀತಿ ಸಾಲಗಳು ಸುಖ ಸುಮ್ಮನೆ ಹುಡ್ಕೊಂಡು ಬರುತ್ತೆ. ಯಾವುದೋ ಒಂದು ಇವತ್ತು ಯಾವುದೂ ಇಲ್ಲಪ್ಪ, ಈ ತಿಂಗಳಲ್ಲಿ ಯಾವುದೂ ಇಲ್ಲ, ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಅಂತ ನಾವು ಏನಾದರೂ ಸ್ವಲ್ಪ ಸಮಾಧಾನ ಪಟ್ಕೊಂಡ್ರೆ ಅದಕ್ಕೆ ಡಬ್ಬಲ್ ಆದಂಥ ಖರ್ಚು ಯಾವುದೋ ಬರುತ್ತೆ. ಆ ಥರ ಖರ್ಚುಗಳು ಬರದೇ ಇರುವ ರೀತಿ ತಡೆಯುತ್ತೆ. ಹಾಗೆ ನಮಗೆ ಧನದ ರೇಖೆಗಳು, ಧನದ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ. ಐಶ್ವರ್ಯ ಅನ್ನೋದು ಬರುತ್ತೆ, ಅದೃಷ್ಟ ಅನ್ನೋದು ಬರುತ್ತೆ. ಎಷ್ಟೋ ಜನಕ್ಕೆ ಕಡು ಬಡವರು ಕೂಡ ಈ ರೀತಿಯಾದಂಥ ನಂಬಿಕೆಯ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ನೋಡಿ, ಅವರಿಗೆ ಅವರ ಜೀವನದಲ್ಲಿ ಸುಖ ಶಾಂತಿ ತಪ್ಪದೆ ಸಿಗುತ್ತೆ ಸ್ನೇಹಿತರೆ. ನೀವು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನೀಗ ವಸ್ತುಗಳನ್ನು ತಿಳಿಸ್ದೆ. ಶುದ್ಧವಾದಂಥ ನೀರನ್ನು ತಗೊಳ್ಳಿ, ಈ 3 ವಸ್ತುಗಳನ್ನು ಅದರಲ್ಲಿ ಹಾಕಬೇಕು. ಅಂದರೆ ನೀವು ರಾತ್ರಿ ಮಾಡ್ಕೊಂಡ್ರೂ ಪರವಾಗಿಲ್ಲ, ಸಂಜೆ ಮಾಡ್ಕೊಂಡ್ರೂ ಪರವಾಗಿಲ್ಲ. ಈ ಪರಿಹಾರವನ್ನು ಯಾವಾಗ ನಮಗೆ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ, ತುಂಬ ದುಃಖದಲ್ಲಿರ್ತೀವಿ, ನೋವಲ್ಲಿರ್ತೀವಿ, ಕಷ್ಟದಲ್ಲಿರ್ತೀವಿ, ನಮಗೆ ಯಾವತ್ತೂ ದಾರಿ ಕಾಣಿಸ್ತಾ ಇಲ್ಲ ಅನ್ನುವಾಗ ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು. ಇದಕ್ಕೆ ದಿನ ವಾರ ಇಲ್ಲ, ಆದರೆ ಸಂಜೆ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸಂಜೆ ನೀವು ಮಾಡಿಬಿಟ್ಟು ಇದನ್ನು ಎಲ್ಲ ಈ 3 ವಸ್ತುಗಳನ್ನು ಕೂಡ ಶುದ್ಧವಾದಂಥ ಗಾಜಿನ ಲೋಟದಲ್ಲಿ ನೀರಿಟ್ಟಿರ್ತೀವಿ, ಅದರಲ್ಲಿ ಹಾಕಬೇಕು. ಮಾರನೆಯ ದಿನ ಉಪ್ಪು ಹಾಗೆ ಬೆಲ್ಲ ಕರಗೋಗಿರುತ್ತೆ, ಮೆಣಸು ಹಂಗೆ ಇರುತ್ತೆ, ತೊಂದರೆ ಇಲ್ಲ. ಅದನ್ನು ತಗೊಂಡೋಗಿ ಗಿಡಗಳ ಹತ್ರ ನೀವು ಹಾಕ್ಬಿಡ್ಬೇಕು. ಎಲ್ಲಾದರೂ ನಿಮ್ಮ ಮನೆ ಮುಂದೆ ಇರುವ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ದೂರದಲ್ಲಿರುವಂಥದ್ದನ್ನು ಹಾಕಿ. ಆಗ ನಿಮ್ಮ ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲಿರುತ್ತೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಎಳ್ಕೊಂಡಿರುತ್ತೆ. ನೀರು, ಉಪ್ಪು, ಬೆಲ್ಲ ಎಲ್ಲವೂ ಸಹಾಯ ಮಾಡುತ್ತೆ, ಕಾಳುಮೆಣಸಿನಿಂದ ಹಿಡಿದು. ಅದಕ್ಕೆ ಆ ವಸ್ತುಗಳಲ್ಲಿ ಆಗ ಆ ನಕಾರಾತ್ಮಕ ಶಕ್ತಿ ಅನ್ನೋದು ಆ ವಸ್ತುಗಳು ಎಳ್ಕೊಂಡಾಗ ಸಕಾರಾತ್ಮಕವಾದ ವಾತಾವರಣ ಅನ್ನೋದು, ಆ ಸಂತೋಷ ಅನ್ನೋದು ನಮ್ಮ ಮನೆಯಲ್ಲಿ ಇರೋದಕ್ಕೆ ಜಾಗ ಮಾಡಿಕೊಡುತ್ತೆ. ಇಷ್ಟನ್ನು ತಗೊಂಡೋಗಿ ನೀವು ಚೆಲ್ಲಿಬಿಟ್ಟು ಬಂದು ಕ್ಲೀನಾಗಿ ಇದನ್ನು ತೊಳೆದು ಇಟ್ಕೊಳ್ಬೇಕು. ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ.